ಜನರಿಗೆ ಏನೂ ಲಾಭವಿಲ್ಲ. ಮಹಿಳೆಯರಿಗೆ ಸಹಾಯ ಮಾಡುವ ಮೂಲಕ ಸಂಸ್ಥೆ ಸ್ಥಾಪನೆಯಿಂದ ಮಹಿಳೆಯರ ಸಬಲೀಕರಣ ಸಾಧ್ಯ. ಹಲವರು ಬೆಂಗಳೂರಿನಲ್ಲಿ ತರಬೇತಿ ಸಂಸ್ಥೆ ಸ್ಥಾಪಿಸಲು ಸಲಹೆ ನೀಡಿದರು. ಆದರೆ ಉತ್ತರ ಕನ್ನಡ ನನ್ನ ಜಿಲ್ಲೆ, ಇಲ್ಲಿನವರು ನನ್ನ ಜನರು. ಹೀಗಾಗಿ ಇಲ್ಲಿನ ಮಹಿಳೆಯರ ಸ್ವಾವಲಂಬನೆಗಾಗಿ ನಾನು ಇಲ್ಲಿ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಿದ್ದೇನೆ ಎಂದು ಮಾಜಿ ಸಂಸದೆ, ಮಾಜಿ ಗವರ್ನರ್ ಮಾರ್ಗರೆಟ್ ಆಳ್ವಾ ಹೇಳಿದರು. ಅವರು ಉದ್ಯಮ ನಗರದಲ್ಲಿರುವ ಕರುಣಾ ಸಂಸ್ಥೆಯ ಕಟ್ಟಡದಲ್ಲಿ ಗುರುವಾರ ಅರುಣೋದಯ ಟ್ರಸ್ಟ್, ಶೈ ಆಳ್ವಾ ಫೌಂಡೇಶನ್ ಮತ್ತು ನಿಜತ್ ಪಾಪಡ್ ಸಹಯೋಗದಲ್ಲಿ ಮಹಿಳೆಯರ ಸ್ವಾವಲಂಬನೆಗಾಗಿ ವಿವಿಧ ತರಬೇತಿಯನ್ನು ಉದ್ಘಾಟಿಸಿ ಮಾತನಾಡಿದರು. ವಿವಿಧ ಕರಕುಶಲ ವಸ್ತುಗಳನ್ನು ತಯಾರಿಸಲು ತರಬೇತಿ ನೀಡುವುದಲ್ಲದೆ ವಸ್ತುಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಈಗ ಮತ್ತೆ ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ನೀಡಲು ಉದ್ದೇಶಿಸಲಾಗಿದೆ. ಜೇನು ಸಾಕಾಣಿಕೆ, ಹ್ಯಾಂಡ್ಮೇಡ್ ಪೇಪರ್, ಕಸೂತಿ, ಹೊಲಿಗೆ ತರಬೇತಿ, ಪ್ರತಿಭೆ ಇರುವವರಿಗೆ ತರಬೇತಿ ನೀಡಿ ಮಾರುಕಟ್ಟೆ ಒದಗಿಸಲು ಇಂದು ಶುಭ ಮುಹೂರ್ತ ಇಡಲಾಗಿದೆ. ಕಾರವಾರದಲ್ಲಿ ದೊಡ್ಡ ತರಬೇತಿ ಕೇಂದ್ರ ಸ್ಥಾಪಿಸುವ ಉದ್ದೇಶ ಕರುಣಾ ಸಂಸ್ಥೆಯಿಂದ ಹೊಂದಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಲಾರೆನ್ಸ್ ಸಿದ್ದಿ, ವೈಭವ್ ನಾಯ್ಕ್, ನಿವೇದಿತಾ ಆಳ್ವಾ, ಪ್ರೇಮಾ ಭಂಡಾರಿ, ಬೆನಿತ್ ಸಿದ್ದಿ, ಜಾನ್ ಸಿದ್ದಿ, ಸತೀಶ್ ನಾಯ್ಕ್ ಉಪಸ್ಥಿತರಿದ್ದರು. ನನಗೆ ಇಲ್ಲಿ ಬಂದು ಈ ಹಾಲ್ನಲ್ಲಿ ನಿಮ್ಮ ಮುಂದೆ ನಿಂತು ಎರಡು ಮಾತನ್ನು ಕೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಹಲವಾರು ವರ್ಷ ಆಯಿತು ಒಂದು ನನಗೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಈ ಪ್ಲಾಟನ್ನು ಕೊಟ್ಟು ನಮ್ಮ ಸಂಸ್ಥೆಯಿಂದ ಒಂದು ಟ್ರೈನಿಂಗ್ ಸೆಂಟರನ್ನು ನಡೆಸಲಿಕ್ಕೆ ಸಂದರ್ಭ ನನ್ನ ಈ ಫಂಡಿಂದ ಬೇರೆಯವರಿಂದ ಕೇಳಿ ಈ ಒಂದು ಶೆಡ್ಡನ್ನು ನಾವು ಇಲ್ಲಿ ತಯಾರು ಮಾಡಿದ್ರು. ಆಗ ಚೆನ್ನಾಗಿತ್ತು, ಈಗ ಸ್ವಲ್ಪ ಅಷ್ಟು ಒಂದು ಒಳ್ಳೆ ಕಂಡೀಷನ್ನಲ್ಲಿ ಇಲ್ಲ. ಆದರೂ ನಿಮ್ಮ MLA ಅವರು, ಹೆಬ್ಬಾರ್ಜಿ ಅವರು ನನಗೆ ಮಾತು ನೀಡಿದ್ದಾರೆ, ನಾನು 5 ಲಕ್ಷ ಕೊಡ್ತೀನಿ, ಇದನ್ನೆಲ್ಲ ಪುನಃ ಸರಿ ಮಾಡಿ ನಿಮ್ಮ ಸೆಂಟರನ್ನು ನಡೆಸಬೇಕು. ಅದಕ್ಕೆ ನಾನು ಇವತ್ತು ಅವರಿಗೆ ನನ್ನ ತುಂಬ ಆತ್ಮದಿಂದ ಅವರಿಗೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.